ಹೊಸಕೂರಿನಲ್ಲಿ ನಡೆದ ಯಶಸ್ವಿ ಮಕ್ಕಳ ಗ್ರಾಮ ಸಭೆ. ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿಯ ಹೊಸಕೂರು ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ಮಕ್ಕಳ ಗ್ರಾಮ ಸಭೆ ನಡೆಯಿತು. ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ವಿ ರಮೇಶ್ ಅವರು ಕೆಲವು ದಿನಗಳ ಗರ್ಭಿಣಿ ಮಹಿಳೆಯರಿಗಾಗಿ ಸೀಮಂತ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಈಗ ಮಕ್ಕಳು ಹಾಗೂ ಗ್ರಾಮ ಸಭೆಗಳ ಅದ್ಧೂರಿಯಾಗಿ ಆಯೋಜಿಸಿದ್ದಾರೆ. ಈ ಗ್ರಾಮ ಸಭೆಯಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಹಾಗೂ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಚರ್ಚಿಸಲಾಯಿತು. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯಗಳು, ಜಾಗೃತಿ ನಾಟಕಗಳು ನಡೆದವು. ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ರವರು ಸರ್ಕಾರಿ ಶಾಲೆಗಳಿಗೆ ಲ್ಯಾಪ್ಟಾಪ್, ಟೇಬಲ್, ಪರೀಕ್ಷಾ ಕಿಟ್, ಚೇರ್, ಕಂಪ್ಯೂಟರ್, ಪ್ರಿಂಟರ್ಸ್, ಯುಪಿಎಸ್, ವಾಟರ್ ಫಿಲ್ಟರ್, ಟಿವಿ ಮತ್ತು ಪ್ರಥಮ ಚಿಕಿತ್ಸೆ ಕಿಟ್ ವಿತರಣೆ ಮಾಡಿದರು. ಈ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್, ಉಪಾಧ್ಯಕ್ಷರಾದ ಕೆಂಪಮ್ಮ, ಅಭಿವೃದ್ಧಿ ಅಧಿಕಾರಿ ರಾಜಶೇಖರ್ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು, ಶಾಲೆಯ ಶಿಕ್ಷಕರು, ಮುಖ್ಯ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ನಾಲ್ಕು ವರ್ಷದಿಂದನೂ ಮಕ್ಕಳ ಗ್ರಾಮ ಸಭೆ ಮತ್ತು ವಿಶೇಷ ವಿಕಲಚೇತನರ ಗ್ರಾಮ ಸಭೆ, ಹಾಗೆ ಮಹಿಳಾ ಗ್ರಾಮ ಸಭೆ, ಶ್ರೀಮಂತ ಕಾರ್ಯಕ್ರಮ ಇರ್ಬೋದು, ಮತ್ತು ಮಹಿಳೆಯರಿಗೆ ಏನು ಅವಶ್ಯಕತೆ ಇದೆ ಆ ವ್ಯವಸ್ಥೆಗಳನ್ನು ಮಾಡೋ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಹೊಸಕೂರು ಗ್ರಾಮ ಪಂಚಾಯಿತಿನಲ್ಲಿ ವಿಶೇಷವಾಗಿ ಮಕ್ಕಳ ಗ್ರಾಮ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸುಮಾರು 500 ಮಕ್ಕಳಿಗೂ ಹೆಚ್ಚು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರ ಕುಂದುಕೊರತೆಗಳಿರ್ಬೋದು, ಅವ್ರಿಗೇನು ಅನಿಸಿಕೆಗಳು ಮತ್ತು ಅವ್ರಿಗೆ ಏನು ಬೇಕು, ಏನು ನೀಡ್ಸದೆ ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡಿ, ಮತ್ತು ಕೆಲವೊಂದು ವಿಚಾರಗಳ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ನಾಟಕ ಇರ್ಬೋದು, ಮತ್ತು ಮಕ್ಕಳು ಅವ್ರಿಗೇನು ವಿಶೇಷವಾಗಿ ಬೇಕು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿದ್ದೀವಿ. ಹಾಗೆ ಎಲ್ಲ ಶಾಲಾ ಮಕ್ಕಳು ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ 9 ಶಾಲೆಗಳಿಗೆ ಇವತ್ತು ಬೀರು, ಲ್ಯಾಪ್ಟಾಪ್, ಕಂಪ್ಯೂಟ್ರು ಮತ್ತು ಚೇರ್ಸ್ಗಳು ಮತ್ತು ಚಿಲ್ಡ್ರನ್ ಎಕ್ವಿಪ್ಮೆಂಟ್ಸ್ಗಳು, ಸಾಕಷ್ಟು 10 ಹಲವು ಕಾರ್ಯಕ್ರಮಗಳನ್ನು ಮತ್ತು 10 ಹಲವು ವಸ್ತುಗಳನ್ನು ಇವತ್ತು ನಾವು ವಿಶೇಷವಾಗಿ ನಮ್ಮ ಪಂಚಾಯಿತಿಯಿಂದ ಗ್ರಾಮ ಸಭೆಯಿಂದ ಮಕ್ಕಳಿಗೆ ಶಾಲೆಗಳಿಗೆ ವಿತರಣೆ ಮಾಡಿದ್ದೀವಿ. ನಾವು ಒಂದು ಅಧಿಕಾರಕ್ಕೆ ಬಂದಾದಂಥ ಕಾಲದಲ್ಲಿ ವಿಶೇಷವಾಗಿ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು, ಪಂಚಾಯಿತಿಯಿಂದ ಏನು ಮಾಡಬೇಕು ಅದರ ಬಗ್ಗೆ ವಿಶೇಷವಾಗಿ ನಾವು ಕಾಳಜಿ ವಹಿಸಿ ಕರ್ನಾಟಕದಲ್ಲೇ ನಂಬರ್ 1 ಪಂಚಾಯಿತಿಯನ್ನು ಒಂದು ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಹಾಗೆ ಅದರ ಜೊತೆಗೆ ಇವತ್ತು ಮಕ್ಕಳ ಗ್ರಾಮ ಸಭೆಯಲ್ಲಿ ಇರ್ಬೋದು, ಎಲ್ಲ ಗ್ರಾಮ ಸಭೆಯಲ್ಲೂ ಅವರಿಗೆ ನಾವು ಅವಶ್ಯಕತೆಗಳನ್ನು ನಾವು ಮಾಡ್ತಾಯಿದ್ದೀವಿ. ಆ ವಿಚಾರವಾಗಿ ನೀವು ಹೇಳ್ದಂಗೆ ಅವರೇನೋ ಶಿಕ್ಷಕ